ಹೀಗೇಕೆ ಗಾಬರಿಯಾಗಿರುವಿ? ಅಯ್ಯೋ, ಕಳ್ಳ ಕೃಷ್ಣನು ತೀರ ಸಮೀಪಕ್ಕೆ ಬಂದಿದ್ದಾನೆಂದು ಗೂಢಚಾರಿಕೆಯರು ಹೇಳಿದರು. ಹೀಗಾದರೂ ಮಾಡಿ ಈ ಕೌರವ ಪಾಂಡವ ಒಪ್ಪಂದ ಆಗದಂತೆ ಮಾಡಿ. ಕುರು ಪಾಂಡವರ ಯುದ್ಧ ಆಗಲಿಕ್ಕೇ ಬೇಕು, ಇದೇ ಅಲ್ಲವೇ ನಿನ್ನ ಇಚ್ಛೆ? ಯುದ್ಧವಾದರೆ ಕೆಡಕೇನಾಗುವುದು? ಯುದ್ಧವಾದರೆ ನಿನಗೆ ತರ ಕೆಡಕು. ಯುದ್ಧದಲ್ಲಿ ನಾನು ಸತ್ತರೆ ಸ್ವರ್ಗ ಸಿಕ್ಕುವುದು. ನನಗೆ ಸ್ವರ್ಗ ಸಿಕ್ಕುವುದೇ ಎಂದೂ ಇಲ್ಲ. ಅದೇಕೆ ಸ್ವರ್ಗ ಸಿಕ್ಕುವುದಿಲ್ಲ? ಹೌದಾ? ಅಲ್ಲೇ ಮಕ್ಕಳೆಲ್ಲದವರಿಗೆ ಸ್ವರ್ಗ ಸಿಕ್ಕುವುದಿಲ್ಲ. ಅಲ್ಲೇ ಮಕ್ಕಳ ಸುಳಿಯಿದ್ದೇ ನಾನು ನಿನ್ನನ್ನು ಲಗ್ನ ಮಾಡಿಕೊಂಡಿರುವೆ. ಒಂದು ದಿನವಾದರೂ ಪ್ರೇಮದಿಂದ ಸಂಸಾರ ಸಾಗಿಸಿದರೆ ಒಂದು ಮುತ್ತಿನಂತ ಮಗುವನ್ನು ಎತ್ತಿ ಆಡಿಸುತ್ತಿದೆಯಲ್ಲ. ಶಿವ ಶಿವ, ಮಹಾಯುದ್ಧದಲ್ಲಿ ಹೇಗೆ ಸಾಯಲಿ? ಮಾತಿನ ಮಲ್ಲಯ್ಯ ಹನುಮಯ ತಮ್ಮಯ್ಯ, ಮಾತಿನ ಮಲ್ಲಯ್ಯ ಹನುಮನ ತಮ್ಮಯ್ಯ. ಉಸಿರು ಹಾಕುವುದಕ್ಕೆ ಏನಿಲ್ಲ ಮಾವ, ಮಕ್ಕಳು ಆಗದೆ ಇದ್ದಕ್ಕೆ ಇವರಿಗೆ ಸ್ವರ್ಗ ಸಿಕ್ಕುವುದಿಲ್ವಂತೆ. ಮಾವನಿಗೆ ಏನು ಹೇಳುವೆ? ಪುಟ್ಟ ಬ್ರಹ್ಮಚಾರಿ ಆದವನಿಗೆ ಸಂಸಾರದ ಸುಖ ಏನು ಗೊತ್ತಾಗೋದು? ಮಾವ, ಬ್ರಹ್ಮಚಾರಿ ಏನು ಬದಲು ಈ ಗೃಹಸ್ಥಾಶ್ರಮ ಧರ್ಮವನ್ನು ಮಾವ ಮುಂದಿನ ಜನ್ಮದಲ್ಲಿ ಆದರೂ ಮದುವೆಯನ್ನು ಮಾಡಿಕೊಳ್ಳಿ. ಸಿಂಗರಾಜ, ಸ್ವಲ್ಪ ಎತ್ತದ ಕೂಡಿದ
ಬೇಕಾದ್ರೆ ಈ ಮಗ ಮತ್ತೊಂದು ಆಟೋಣ. ಈ ಪ್ರಕರಣವನ್ನ ಬರಬಾರಿ ಹತ್ತಬೇಕು. ಶಂಭುರಾಜ, ವಿಚಾರ ಏನು? ವಿಚಾರ ಏನಿಲ್ಲ ಮಾಮ, ಸ್ವಲ್ಪ ತಡೆ. ನಿಮಗೊಂದ ನವೀನವಾದ ಸಹಾಯವನ್ನು ಮಾಡಬೇಕು. ಇವಳು ಮಾಯಾವತಿ, ಜರಾಸಂಧನ ಮಗನಾದ ಮಾಯಾವತಿ, ರೂಪಿ, ಕುರುಕುಲದ ಮೈತ್ರಿ ಮಾಯಾ. ಇವಳು ನನ್ನ ಧರ್ಮಪತ್ನಿ ಶಿಲಾದೇವಿ, ಕೌರವೇಶ್ವರನ ತಂಗಿ. ಇವರ ಮಾವನವರು. ಇವರ ಎಲ್ಲರಿಗೂ ಶಕುನಿ ಎಲ್ಲರಿಗೂ ಶಿಕುನಿ ಮಾವನವರೇ. ಶಂಭುರಾಜ, ನಿಮಗೆ ಏನು ಪಾರಿತೋಷಕ ಕೊಟ್ಟರು? ಕೊಡಲಿ. ನನಗೆ 3 ವರ್ಷಿದೆ, ಗೊತ್ತಿಲ್ಲ ಹುಡುಗಿಯ ಹೊಡೆತ. ಇದು ಶಂಭುರಾಜ, ಏನು ಈ ಪಾತ್ರೊಳಗಿನ ಹಾಲಿನಲ್ಲಿ ಸ್ವಲ್ಪಟ್ಟಿದೆ. ಯಾವುದೇ ಉಪಾಯದಿಂದ ನೀವು ವೀರವರು ಕೂಡಿಕೊಂಡು ನನ್ನ ಪ್ರಾಣವನ್ನು ಮಾಡಿ ಆ ಕಾಮಕೃಷ್ಣನು ಈ ಹಾಲನ್ನು ಕುಡಿಯುವಂತೆ ಶಕುನಿ ಮಾವನವರೇ, ನೀವಿನ್ನು ನಿಶ್ಚಿಂತರಾಗಿರಿ. ನನ್ನ ಮೋಹಿನಿಯ ವಿದ್ಯೆಯಿಂದ ಆ ಕೃಷ್ಣನ ಮುಗ್ಧನಾಗುವಂತೆ ಮಾಡಿ ಈ ಹಾಲನ್ನು ಅವನಿಗೆ ಕುಡಿಸಿಬಿಡಿದೆ. ಹೋಯಿತು ಹೊರಗಿನ ಪೇಡ. ನಡೆಯಿರಿ, ನಾವು ಮುಂದಿನ ಕೆಲಸವನ್ನ ಕಾರಣದಿಂದ ಕೈ ಒಳಗಿನ ಪಾತ್ರೆ ಕಲಿತದು. ನಿನಗಾಗಿ ತಂದ ಹಾವು ನೆಲದ ಪಾಲಾಯಿತು. ಇನ್ನೇನು ಹಾಲು ಅಮ್ಮ, ಶ್ರೀ ಕೃಷ್ಣನಿಗೆ ಅರ್ಪಿಸುವುದಕ್ಕಾಗಿ ಹಾಲು ಬೇಕಾಯಿತು, ಕೊಡೆಯನಮ್ಮ. ಇವತ್ತು ಶಾಸನ ಹೆಂಡತಿಯಾದ ಬುದ್ಧಿಮತಿ ದ್ರೌಪದಿಯಂತೆ ಇವಳಾದರೂ ಕೃಷ್ಣ ಪ್ರೇಮಿ. ನನ್ನ ಇಚ್ಛೆಯು ಅನಾಯಾಸವಾಗಿ ನೆರವೇರಿತು. ಅಮ್ಮ, ಹಾಲು ಕೊಡುವೆ, ಆದರೆ ನನಗೇನು ಕೊಡುವೆಯನ್ನ? ಶ್ರೀ ಕೃಷ್ಣನಿಗೆ ಅರ್ಪಿತವಾಗಲಿರುವ ಹಾಲಿನ ಬೆಲೆ ಏನು ಕೊಟ್ಟರು? ಬೇಕಾದನ್ನು ಕೇಳೇನು? ನಾನೇನು ಕೇಳಿ ಕೊಡ್ತೀರೇನು? ಹಾಗಾದರೆ ಕೇಳಿ ಅಮ್ಮ. ಅಮ್ಮ, ಮತ್ತೆ ನಿಮ್ಮ ಕೈಯಲ್ಲಿರುವ ವಜ್ರದ ಉಂಗುರವನ್ನು ಕೊಟ್ಟರೆ ನಾನು ಈ ಹಾಲನ್ನು ನಿಮಗೆ ಕೊಡುತ್ತೇನೆ. ಆನಂದದಿಂದ ಕೊಡುವೆ, ತೆಗೆದುಕೊಮ್ಮ. ವಜ್ರದ ಅಲ್ಲ, ನೀವು ತಪ್ಪದೆ ಕೃಷ್ಣನಿಗೆ ಹಾಲನ್ನೇ ಕುಡಿಸಬೇಕು. ನಾನಿನ್ನು ಬರಲಿ. ಅಮ್ಮ, ಶ್ರೀ ಕೃಷ್ಣನಿಗೆ ಅರ್ಪಿತವಾಗಲಿರುವ ಹಾಲಿನ ಬೆಲೆ ಏನು ಕೊಟ್ಟರು? ಕಡಿಮೆ ಬೇಕಾದ ಕೃಷ್ಣ